ರೀ ಯಾರೇ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು? ಯಾಕೆ ಬಂದರೆ? ಅನಿರುದ್ಧ್ ಸರ್ ನಿಮ್ಮನ್ನು ಕೆಲಸದಿಂದ ತೆಗೆದಾಕಿಲ್ವಾ? ತೇಜು ಮೇಡಮ್ ನಮ್ಮನ್ನು ಬರೋದಕ್ಕೆ ಹೇಳಿದರು, ಬಂದಿದ್ದೀವಿ. ನಿಮ್ದೇನು ರೀ ಪ್ರಾಬ್ಲಮ್ಮು? ಓಹೋ ಹೌದಾ? ಹೌದು. ಅವ್ರು ಬರೋಕ್ಕೆ ಹೇಳಿದ್ರಾ? ಅವ್ರ ಕೆಲಸನೇ ಖಾಯಂ ಆಗಿಲ್ಲ, ಇದು ನಿಮ್ಮ ಕೆಲಸ ಏನು ರೀ ಖಾಯಂ ಆಗಿರುತ್ತೆ? ಸುಮ್ಮನೆ ಹೋಗ್ರಿ. ನಿಮ್ಮ ಕೆಲಸ ಕಾಯಮ್ಮ? ಹೌದು, ನನ್ನ ಕೆಲಸ ಖಾಯಮ್ಮೇ. ನನ್ನ ಅಪಾಯಿಂಟ್ ಮಾಡಿರೋದು ಅನಿರುದ್ಧ್ ಸರ್. ಅವ್ರು ತಿರ್ಗಾ ಬಂದು ಜಾಯ್ನ್ ಆಗಲಿ ಇರಿ, ಅವಾಗ ನಿಮ್ಮನ್ನೆಲ್ಲ ಒದ್ದೋಡಿಸ್ತಾರೆ. ನಿಮಗೆಲ್ಲ ಮಾರಿ ಹಬ್ಬ ಕಾದಿದೆ. ಆ ತೇಜು ಮೇಡಮ್ ಏನು ಮಾಡೋಕ್ಕಾಗಲ್ಲ ರೀ. ಡಿಯರ್ ಕಲೀಗ್ಸ್, ಇನ್ನು ಮುಂದೆ ನಿಮ್ಮೆಲ್ರಿಗೂ ಹೊಸ ಬಾಸ್ ಇರ್ತಾರೆ, ವಿನಯ್ ಅಂತ. ಅವರೇ ಎಲ್ಲ ನೋಡ್ಕೋತಾರೆ. ನಾವಿರೋದು ಬರೀ ಹೆಸರಿಗಷ್ಟೆ. ವಿನಯ್, ನೀವೇನು ಬಾಸ ಇಲ್ಲಿ? ಏನೋ ಎಲ್ರನ್ನು ಗೇಲಿ ಮಾಡ್ತಾ ಇದ್ರಿ. ಯಾರ್ರೀ ನೀವು? ಮೇಡಮ್, ಏನು ಕೆಲಸ ನಿಮ್ಗಿಲ್ಲಿ? ನಾನು ಅನಿರುದ್ಧ್ ಸರ್ ಪಿ ಎ. ಅದು ನಿಮಗೆ ನೀವೇ ಕೊಟ್ಕೊಂಡಿರೋದು. ಹಾಗೆ ನೋಡಿದ್ರೆ ನಿಮ್ಮ ಪೊಸಿಷನ್ ಇಲ್ಲಿ ತೀರಾ ಕಡಿಮೆ. ಅತಿಯಾಗಿ ನಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಬರೋಕ್ಕೆ ಹೇಳಿರೋ ಎಂಪ್ಲಾಯೀಸ್ನ ನೀವೇನ್ರಿ ಪ್ರಶ್ನೆ ಮಾಡೋದು? ಅದು ನೀನೇನು ಕೇಳ್ತೀಯಾ? ಏನ್ರಿ ಏಕವಚನದಲ್ಲಿ ಮಾತಾಡಿಸ್ತೀರಾ? ಆಚೆ ಕಳಿಸ್ಬಿಡ್ತೀನಿ ನಿನ್ನ. ಏನು ತಮಾಷೆ ಅನ್ಕೊಂಡಿದ್ಯಾ? ತೇಜು, ಇವನ್ಗೆ ಇಷ್ಟೊಂದು ಸಲಿಗೆ ಕೊಡಬೇಡ. ಸೆಂಡ್ ಹಿಮ್ ಔಟ್. ದುಡುಕ್ಬೇಡಿ, ಅದೇ ಬುದ್ಧಿ ಕಲ್ತ್ಕೋತಾರೆ. ವಿನಯ್, ಮೊದಲು ಬಿಹೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಪತ್ರಿಕೆ ಆಫೀಸು ನಿಮ್ಮ ಸ್ವಂತದ್ದಲ್ಲ, ಅಥವಾ ನಾವು ನಿಮಗೆ ಗುತ್ತಿಗೆಗೂ ಕೊಟ್ಟಿಲ್ಲ. ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ. ಇವತ್ತೇನು ಕೆಲಸ ನಿಮಗೆ? ಏನಾದ್ರು ಕೆಲಸ ಇದ್ದೇ ಇರುತ್ತೆ. ಈ ಥರ ಬೀಡಾಡಿಗಳ ಥರ ಓಡಾಡೋದಕ್ಕಲ್ಲ ನಾವು ನಿಮಗೆ ಸಂಬಳ ಕೊಡ್ತಾ ಇರೋದು. ಮಳವಳ್ಳಿನಲ್ಲಿ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಾವೇಶ ನಡೀತಾ ಇದೆ, ಹೋಗಿ ಕವರೇಜ್ ಮಾಡಿ. ಅದು ನನ್ನ ಕೆಲಸ ಅಲ್ಲ ಮೇಡಮ್, ಶ್ಯಾಮ್ಲಾ ಕೆಲಸ. ಅದು ನನಗೆ ಗೊತ್ತಿದೆ. ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅವ್ರು ಹೋಗೋದಕ್ಕೆ ಆಗ್ತಾ ಇಲ್ಲ. ನೀವು ಹೋಗಿ ಕವರೇಜ್ ಮಾಡಿ. ಇಲ್ಲ ಮೇಡಮ್, ಬೇರೆ ಯಾರಿಗಾನ ಹೇಳಿ, ನನಗೆ ಹೋಗೋಕ್ಕಾಗಲ್ಲ. ವಿನಯ್, ಹೇಳೋ ಮಾತು ಕೇಳಿ. ಇಲ್ಲ ಮೇಡಮ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ರಾಜ. ನಮಸ್ತೆ ಶಿಲ್ಪ. ನೀವು ವಾಪಸ್ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ಥ್ಯಾಂಕ್ ಯು. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನೀವು ನಮ್ಮನ್ನು ಬರೋದಕ್ಕೆ ಹೇಳಿ ಕಳಿಸಿದ ತಕ್ಷಣ ನಮಗೆ ತುಂಬ ಸಂತೋಷ ಆಯಿತು ಮೇಡಮ್. ನೀವು ಕರೆದಾಗ ನಾವು ಹೇಗೆ ಮೇಡಮ್ ಬರಲ್ಲ ಅಂತ ಹೇಳೋಕ್ಕಾಗುತ್ತೆ? ಥ್ಯಾಂಕ್ ಯು. ನಿಜಕ್ಕೂ ಸಂತೋಷ ಆಗ್ತಿದೆ. ಇಲ್ಲಿ ವ್ಯವಸ್ಥೆ ಪೂರ್ತಿ ಹಾಳಾಗಿದೆ, ಎಲ್ಲ ಸರಿ ಮಾಡಬೇಕು. ನೀವು ಕೆಲಸ ಬಿಟ್ಟು ಹೋಗಬಾರ್ದಾಗಿತ್ತು. ಯಾಕೆ ಹಾಗೆ ಮಾಡಿದ್ರಿ? ಒಂದು ಕಡೆ ಅನಿರುದ್ಧ್ ಸರ್ದು ಟಾರ್ಚರು, ಅವ್ರಿಗಿಂತ ವಿನಯ್ದು ಕಿತಾಪತಿ. ಏನಾದರೂ ಒಂದು ಕಾರಣ ಹೇಳಿ ಕಿರುಕುಳ ಕೊಡ್ತಾಯಿದ್ರು, ಅದಕ್ಕೆ ಕೆಲಸ ಬಿಟ್ಟು ಹೋಗ್ಬಿಟ್ವಿ ಮೇಡಮ್. ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿದೆ. ನಿಮಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ನನಗೆ ಬಂದು ರಿಪೋರ್ಟ್ ಮಾಡಿ. ನಾನು ನಿಮ್ಮ ಸಪೋರ್ಟಿಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ರಾಜು, ಮಳವಳ್ಳಿ ಕವರೇಜ್ಗೆ ಬಸವರಾಜ್ ಅವ್ರನ್ನ ಕಳಿಸಿ. ಸರಿ ಮೇಡಮ್. ಓಕೆ ಮೇಡಮ್. ಏನ್ರಿ ತಮಾಷೆಗೆ ಹೇಳ್ತಿದ್ದೇನಾ? ನಿಮ್ಮ ಸ್ಕ್ಯಾಂಡ್ಲ್ಗಳೆಲ್ಲ ಬಯಲಾಗಿದೆ. ಎಲ್ಲ ನಮ್ಮ ಪತ್ರಿಕೆಲ್ಲ ಬರ್ಸ್ಬಿಡ್ತೀನಿ, ಹುಷಾರ್. ನೋಡಿ ಸರ್, ಅದ್ಯಾವುದು ನಿಜ ಅಲ್ಲ. ಕತೆ ಹೇಳ್ಬೇಡ್ರಿ. ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಬರಬಾರ್ದು ಅಂದರೆ ನನ್ನ ಕೈ ಬೆಚ್ಚಗೆ ಮಾಡಿ, ಆಗ ನಿಮ್ಮ ಪರವಾಗಿ ಬರೆಸ್ತೀನಿ. ಸರ್, ಏನು ಹೇಳ್ತಿದ್ದೀರಾ? ಹೌದ್ರಿ, ದುಡ್ಡು ನಿಮ್ಮ ಪಾಪನ ಮುಚ್ಚಾಕುತ್ತೆ. ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಬಗ್ಗೆ ಒಳ್ಳೆ ಇಂಟರ್ವ್ಯೂ ಬರೆಸ್ತೀನಿ, ಆಗ ನಿಮ್ಮ ಇಮೇಜು ಹೆಚ್ಚಿಗೆ ಆಗುತ್ತೆ.
ನೋಡಿ ಸರ್, ನಾನೇನು ತಪ್ಪು ಮಾಡಿಲ್ಲ. ನಾನ್ಯಾಕೆ ದುಡ್ಡು ಕೊಡಬೇಕು? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಾ? ಹೌದಾ? ಕೊಡಲ್ವಾ ಹಾಗಾದರೆ? ಸದ್ಯದಲ್ಲೇ ನೋಡ್ತಾ ಇರಿ, ನಿಮ್ಮ ಬಗ್ಗೆ ಫ್ರಂಟ್ ಪೇಜಲ್ಲೇ ದಪ್ಪ ಅಕ್ಷರಗಳಲ್ಲಿ ಬರ್ಸ್ಬಿಡ್ತೀನಿ. ನಮ್ಮನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಜಂಬ ತೋರಿಸ್ತೀರಲ್ವಾ? ಮಾಡ್ತೀನಿ ನೋಡಿ. ನೋಡಿ, ಇನ್ನೂ ಸ್ವಲ್ಪ ದಿವಸ ನಿಮಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಮಗೆ ದುಡ್ಡು ಕೊಟ್ಟರೆ ಸರಿ, ಇಲ್ದಿದ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬರ್ಸ್ಬೇಕಾಗತ್ತೆ. ಹುಷಾರ್. ಎಲ್ಲಿ ಸ್ವಲ್ಪ ನಿನ್ನ ಕಾಲು ಬೆರಳನ್ನ ಅಲಗಾಡ್ಸಮ್ಮ. ಇಲ್ಲ, ಆಗ್ತಿಲ್ಲ ಗುರುಜಿ. ಮನಸ್ಸಿಗೆಲ್ಲ ತುಂಬ ಹಿಂಸೆ ಆಗ್ತಿದೆ. ಆಗತ್ತೆ, ಸ್ವಲ್ಪ ಪ್ರಯತ್ನ ಮಾಡು, ಹಾಗೆ ಆಗುತ್ತೆ. ಪ್ರಯತ್ನ ಮಾಡು. ನೋಡು, ನಿನ್ನ ಮನಸ್ಸನ್ನೆಲ್ಲ ಆ ಕಾಲು ಬೆರಳು ಮೇಲೆ ಕಾನ್ಸಂಟ್ರೇಟ್ ಮಾಡು. ಮನಸ್ಸಿನಲ್ಲೇ ಅಂದ್ಕೋ, ಕಾಲು ಬೆರಳು ಅಲಗಾಡ್ತಾ ಇದೆ ಅಂತ ಮನಸ್ಸಿನಿಂದಲೇ ಸಜೆಷನ್ ಕೊಡು. ಆಗುತ್ತೆ, ಪ್ರಯತ್ನ ಮಾಡು. ಹೌದು ಚೈತ್ರ, ಕಾನ್ಸಂಟ್ರೇಟ್ ಮಾಡು, ಟ್ರೈ ಮಾಡು, ಆಗುತ್ತೆ. ಅದು ಹೇಗಾಗುತ್ತೆ? ನನಗೂ ನನ್ನ ಕಾಲ್ಗೂ ಕನೆಕ್ಷನ್ನೇ ಇಲ್ಲ. ಕಾಲ್ ನನ್ನ ಬಾಡಿ ಪಾರ್ಟ್ ಅಲ್ಲ ಅಂತ ಅನ್ನಿಸ್ತಿದೆ. ಹೌದಮ್ಮ, ಅದು ಈಗ ಮರದ ಕೊರಡೇನೆ. ಅದಕ್ಕೆ ಜೀವ ತುಂಬಬೇಕಾದವಳು ನೀನು. ನೀನೀಗ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ ಎಲ್ಲ ಚಿಕಿತ್ಸೆನೂ ಕೂಡ ವಿಫಲವಾಗುತ್ತೆ. ನನಗೆ ನಡೆದಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ನೀನೇ ತಾನೆ. ಎಲ್ಲಿ ಸ್ವಲ್ಪ ಪ್ರಯತ್ನ ಮಾಡು. ಪೇಷಂಟ್ ಆದವರು ನೀವು ಪ್ರಯತ್ನ ಮಾಡಬೇಕು. ಒಂದ್ಸಲ ಟ್ರೈ ಮಾಡು, ಆಗುತ್ತೆ, ಮಾಡು. ಗುಡ್. ದುಷ್ಯಂತ್, ನಂಗೆ ಆಗ್ತದೆ. ನಂಗೆ ನಡೆಯೋಕ್ಕಾಗುತ್ತಲ್ಲ ಗುರುಜಿ? ಖಂಡಿತ ಆಗುತ್ತಮ್ಮ. ನಮ್ಮ ಚಿಕಿತ್ಸೆ ಮುಗಿತಾ ಬಂದಿದೆ. ಇವತ್ತು ಕೆಲವು ತೈಲಗಳನ್ನ ಹಚ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ನೀನು ಖಂಡಿತ ನಡೆದಾಡ್ತೀಯ. ದುಷ್ಯಂತ್, ನಾನು ಇವತ್ತು ಕೆಲವು ನಿಮಗೆ ಮಾನಸಿಕವಾದ ದೈಹಿಕವಾದ ಎಕ್ಸಸೈಸ್ನ ಹೇಳ್ಕೊಡ್ತೇನೆ. ಅವಳು ಕೈಲಿ ಮಾಡಿಸ್ಬೇಕು. ಸ್ವಲ್ಪ ಕಷ್ಟನೇ, ಆದರೂ ಮಾಡ್ತಾ ಇರ್ತಾನೆ ಅವಳು. ಮಾಡ್ತಾಳೆ ಗುರುಜಿ. ಈಗೇನು ಒಂದು ವಾರ ಉಪವಾಸ ಇರೋಂದ್ರು ಇರ್ತಾಳೆ. ಮೇಡಮ್, ಒಳಗಡೆ ಬರ್ಬೋದಾ? ಬನ್ನಿ. ನನ್ನ ಹೆಸರು ವಾಸುದೇವ್ ಅಂತ. ಕೂತ್ಕೊಳ್ಳಿ ವಾಸುದೇವ್. ಏನು ವಿಷಯ ಹೇಳಿ? ನಿಮ್ಮ ಪತ್ರಿಕೆ ಎಲ್ಲೋ ಜರ್ನಲಿಸಮ್ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. 100%. ನಮ್ಮ ಪತ್ರಿಕೆ ಯಾವ ಕಾಲದಲ್ಲೂ ಎಲ್ಲೋ ಜರ್ನಲಿಸಮ್ ಮಾಡಿಲ್ಲ, ಮುಂದಕ್ಕೆ ಮಾಡೋದೂ ಇಲ್ಲ. ಅಂಥ ಅನಿವಾರ್ಯತೆಯೂ ನಮಗಿಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಸಾರಿ ಮೇಡಮ್, ಈ ವಿಷಯ ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ. ನಿಮ್ಮ ಪತ್ರಿಕೆಯಿಂದ ನನಗೆ ಫೋನ್ ಕಾಲ್ ಬರ್ತಿದೆ, ನಾನು ದುಡ್ಡು ಕೊಡಬೇಕು ಅಂತ. ನಾನು ದುಡ್ಡು ಕೊಡದೇ ಇದ್ದರೆ ನನ್ನ ಬಗ್ಗೆ ಕೆಟ್ಟದಾಗಿ ಪತ್ರಿಕೆಯಲ್ಲಿ ಬರೆದು ನನ್ನ ಮಾನ ಹರಾಜಾಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಮೇಡಮ್.
ಇದರಿಂದ ನನಗೆ ನೆಮ್ಮದಿನೇ ಇಲ್ಲ. ಈ ಫೋನ್ ಕಾಲಿಂದ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಪತ್ರಿಕೆಯಿಂದ ನಿಮಗೆ ಕಾಲ್ ಬರ್ತಾ ಇದೆಯಾ? ಹೌದು ಮೇಡಮ್. ಯಾರು ಮಾಡ್ತಿರೋದು ಅಂತ ಹೇಳೋಕ್ಕಾಗತ್ತಾ? ವಿನಯ್ ಅಂತ ಮೇಡಮ್. ವಿನಯ? ಹೌದು ಮೇಡಮ್. ದುಡ್ಡು ಕೊಡು ಅಂತ ತುಂಬ ಪೀಡಿಸ್ತಿರ್ತಾರೆ. ನಿನ್ನ ಬಗ್ಗೆ ಅದು ಗೊತ್ತು ಇದು ಗೊತ್ತು, ನಿನ್ನ ವೀಕ್ನೆಸ್ ಎಲ್ಲ ಗೊತ್ತು, ನಿನ್ನ ಬಗ್ಗೆ ಕೆಟ್ಟದಾಗ ಬರೆಸಿ ನಿನ್ನ ಮಾನ ಹರಾಜಾಗ್ತೀನಿ ಅಂತ ಬೆದರಿಸ್ತಾರೆ ಮೇಡಮ್. ಹೌದಾ? ವಿತ್ ಪ್ರೂಫ್ ಮಾತಾಡ್ತಿದ್ದೀನಿ ಮೇಡಮ್. ಅವ್ರು ಧಮಕಿ ಹಾಕಿರೋದನ್ನ ಈ ಮೊಬೈಲಲ್ಲಿ ರೆಕಾರ್ಡ್ ಹಾಕಿದ್ದೀನಿ. ನಿಮ್ಮ ಬಗ್ಗೆ, ನಿಮ್ಮ ಪತ್ರಿಕೆ ಬಗ್ಗೆ ತುಂಬ ಒಳ್ಳೆಯ ಹೆಸರಿದೆ ಮೇಡಮ್. ನಾನು ಕೇಳಿದ್ದೀನಿ, ನಿಮ್ಮ ಪತ್ರಿಕೆಯವರು ಈ ಥರ ದೌರ್ಜನ್ಯ ಮಾಡಲ್ಲ ಅನ್ನೋದು ಗೊತ್ತು. ಆದರೆ ಈ ಥರ ಬೆದರಿಕೆ ಬಂದಾಗ ನನಗೂ ಗಾಬರಿ ಆಗೋಯ್ತು ಮೇಡಮ್. ನೋಡಿ, ನಮ್ಮ ಪತ್ರಿಕೆ ಹಾಗಲ್ಲ. ಈ ವಿಷಯನ ನೀವು ಮೊದಲೇ ನಮ್ಮ ಗಮನಕ್ಕೆ ಯಾಕೆ ತರಲಿಲ್ಲ? ಇದು ತೀರಾ ಅವಮಾನ ಆಗುವಂಥ ವಿಷಯ. ನಮ್ಮ ಪತ್ರಿಕೆ ಘನತೆ ಹಾಳಾಗತ್ತೆ. ಸತ್ಯದೇವ್ ಅವ್ರ ಕಾಲದಿಂದನೂ ಪತ್ರಿಕೆ ಮರ್ಯಾದೆನ ಕಾಪಾಡ್ಕೊಂಡು ಬಂದಿದೆ. ಅದು ಹಾಳಾಗೋದಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ನೀವು ಹೆದರಬೇಡಿ. ನೀವೇ ಅವ್ರಿಗೆ ವಾರ್ನ್ ಮಾಡಿ ಮೇಡಮ್. ಖಂಡಿತ. ನೋಡಿ, ನಿಮಗೆ ಯಾರೇ ಯಾವುದೇ ಥರದ ಹಿಂಸೆ ಅಥವಾ ಒತ್ತಡ ಹೇರಿದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ನಂಬರ್. ಓಕೆ ಮೇಡಮ್, ಬರ್ತೀನಿ. ಇಲ್ಲ ತೇಜು, ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಪತ್ರಿಕೆ ಮಾನ ಮರ್ಯಾದೆನ ಈ ಮಟ್ಟಕ್ಕೆ ಹರಾಜು ಹಾಕ್ತಾನಂದ್ರೆ ಅವನನ್ನ ಒದ್ದು ಓಡಿಸ್ಬೇಕು. ಅನಿರುದ್ಧ ಇಷ್ಟೊಂದು ಸಲಿಗೆ ಕೊಟ್ಟಿರೋದಕ್ಕೆ ಅವನ ತಲೆ ಮೇಲೆ ಹತ್ತು ಕೂತಿರೋದು. ದುಡುಕ್ಬೇಡಿ ಆದಿ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಹಂತಗಳಿರತ್ತೆ. ಪಾಪದ ಕೊಡ ತುಂಬಿದ ಮೇಲೆ ಯಾರೂ ಕಾಪಾಡೋಕ್ಕಾಗಲ್ಲ. ವಿನಯ್ನ ಕರೀರಿ. ಆದಿ, ಅವನ ಹತ್ರ ನಾನು ಮಾತಾಡ್ತೀನಿ. ನೀವು ರೈಸ್ ಆಗಬೇಡಿ. ಅವನನ್ನು ಟರ್ಮಿನೇಟ್ ಮಾಡೋದೇ ಇದಕ್ಕೆ ಪರಿಹಾರ ಅಲ್ಲ. ಅವನು ಅನಿರುದ್ಧ ಕಡೆ ವ್ಯಕ್ತಿ. ಅನಿರುದ್ಧ ಈಗಾಗಲೇ ಗಾಯಗೊಂಡಿದ್ದಾರೆ. ಇನ್ನು ಅವ್ರ ಕಡೆ ವ್ಯಕ್ತಿನ ನಾವು ಕೆಲಸದಿಂದ ಕಿತ್ತಾಕಿದ್ರೆ ಅವ್ರ ಆಕ್ರೋಶ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಹ್ಯಾಂಡ್ಲ್ ಮಾಡ್ತೀನಿ. ಏನು ಕರೆದಿದ್ದು? ವಿನಯ್, ಏನು ಕೆಲಸ ಮಾಡ್ತೀರಾ ನೀವು? ಯಾಕೆ ಮೇಡಮ್? ನಿಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆಯಾ? ಯಾರು ಹೇಳಿದರು? ಹಾಗೇನಾದರೂ ಇದ್ದರೆ, ಪತ್ರಿಕೆ ಹೆಸರು ಹೇಳಿಕೊಂಡು ರೋಲ್ ಕಾಲ್ ಮಾಡೋ ಉದ್ದೇಶ ನಿಮಗಿದ್ರೆ ದಯವಿಟ್ಟು ಬೇರೆ ಪತ್ರಿಕೆ ನೋಡ್ಕೊಳ್ಳಿ. ನಮ್ಮ ಪತ್ರಿಕೆ ರೋಲ್ ಕಾಲ್ ಮಾಡೋ ಪತ್ರಿಕೆ ಅಲ್ಲ. ಅದನ್ನು ನನಗೆ ಯಾಕೆ ಹೇಳ್ತಿದ್ದೀರಾ? ಪತ್ರಿಕೆ ಹೆಸರಲ್ಲಿ ದುಡ್ಡನ್ನ ಕೇಳ್ತಾ ಇದೆಯಂತಲ್ಲ ನೀನು. ಯಾರು ಯಾರು ಹೇಳಿದಾಗಂತ? ಅದೇ, ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ವಿನಯ್, ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ದುಡ್ಡುಗೋಸ್ಕರ ಕೆಲವು ಜನರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗಿದೆ. ದುಡ್ಡು ಕೊಡಲಿಲ್ಲ ಅಂದರೆ ಅವ್ರ ಬಗ್ಗೆ ನಮ್ಮ ಪೇಪರ್ನಲ್ಲಿ ಕೆಟ್ಟದಾಗಿ ಬರಿತೀವಿ ಅಂತ ನೀವು ಧಮಕಿ ಹಾಕಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವೆಲ್ಲ ಆರೋಗ್ಯದ ಲಕ್ಷಣ ಅಲ್ಲ. ಮೇಡಮ್, ಯಾರು ಹೇಳಿದ್ದು? ನಾನು ಹಾಗೆ ಮಾಡಿಲ್ಲ. ಯಾರೋ ನಿಮಗೆ ಸುಳ್ಳು ಹೇಳಿದಾರಷ್ಟೇ. ಜನ ಸುಮ್ಮನೆ ಬಂದು ಕಂಪ್ಲೇಂಟ್ ಮಾಡ್ತಾರೇನ್ರಿ? ನೀವು ರೋಲ್ ಕಾಲ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನೋಡಿ, ನೀವು ತಿದ್ಕೊಳ್ಳಿ ಅಂತ ನಿಮಗೆ ಕರೆದು ಬುದ್ಧಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಕಳ್ಳ ದಂಧೆನ ಇದೇ ಥರ ಮುಂದುವರಿಸಿದ್ರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ಹೊರಗೆ ಹಾಕಬೇಕಾಗತ್ತೆ. ಮೇಡಮ್, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನು ಕಳ್ಳನಾ? ನಾನು ಆ ಥರ ಕೆಲಸ ಮಾಡೋನಲ್ಲ ಮೇಡಮ್. ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಬಗ್ಗೆ ದೂರು ಬಂದಿದೆ ವಿನಯ್, ಸ್ವಲ್ಪ ಹುಷಾರಾಗಿರಿ. ನೋಡಿ, ನೀವು ಈ ರೀತಿ ಟ್ರೀಟ್ ಮಾಡ್ತಿದ್ರೆ ನಾನು ಅನಿರುದ್ಧ ಸರ್ಗೆ ಹೇಳ್ಬೇಕಾಗತ್ತೆ. ಹೌದಾ? ಮೊದಲು ನೀವು ಹುಷಾರಾಗಿರಿ, ನನಗೆ ಧಮಕಿ ಹಾಕ್ಬೇಡಿ. ಅನಿರುದ್ಧ ಸಾರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ವಿನಯ್, ಹೋಗ್ರಿ ಸಾಕು. ನನಗೇನ್ರಿ ಹೇಳ್ತೀರಾ? ಏನೋ? ಏನು ಸರ್ ಇದು? ನೀವೇನು ಪತ್ರಿಕೆಯಲ್ಲಿ ಇದ್ದೀರೋ ಇಲ್ವೋ? ಯಾಕೋ? ಸರ್, ಆ ತೇಜಮ್ಮನು ನಿಮ್ಮ ಅಣ್ಣನೂ ಇಬ್ಬರು ಸೇರಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್. ಅದರಲ್ಲೂ ನಾನು ನಿಮ್ಮ ಬಂಟ ಅಂತ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್.
ಏನು ಮಾಡಿದ್ರು? ನನ್ನನ್ನು ಕರೆದು ವಾರ್ನ್ ಮಾಡಿದ್ರು ಸರ್. ನನ್ನನ್ನು ಎತ್ತಂಗಡಿ ಮಾಡ್ತಾರಂತೆ. ನಿಮ್ಮ ಅನಿರುದ್ಧು ಏನು ಮಾಡೋಕ್ಕಾಗಲ್ಲ ಅಂತಂದರು. ನಮ್ಮದೇ ಫೈನಲ್ ಡಿಸಿಷನ್ ಅಂದರು ಸರ್. ಹೌದಾ? ಸರ್ ಜಾಸ್ತಿ ಆಯಿತು ಸರ್ ಆ ಯಮ್ಮಂದು. ನೀವು ಎದ್ದು ಬಂದು ಅವ್ರನ್ನ ಮಟ್ಟ ಹಾಕಲೇಬೇಕು ಸರ್. ಇಲ್ದಿದ್ರೆ ನಿಮ್ಮ ಹೆಸರು ಇಲ್ದಂಗೆ ಮಾಡ್ತಾರೆ ಸರ್. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿ. ಬಿಡಲ್ಲ ಕಣ, ಬಿಡಲ್ಲ ಅವಳನ್ನ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನ್ನನ್ನು ಕೆಲಸದಿಂದ ಕಿತ್ತಾಕ್ತಾಳ. ನಾನಿಲ್ಲ ಅಂತ ತುಂಬ ಮೆರಿತಾ ಇದ್ದಾಳೆ. ಕಾಲು ಮುರ್ಕೊಂಡು ಮನೇಲಿದ್ದೀನಿ ಅಂತ ಅಡ್ವಾಂಟೇಜ್ ತಗೋತಾ ಇದ್ದಾಳೆ. ಬಿಡಲ್ಲ ಅವಳನ್ನ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರು, ನಾನು ಬಂದ ತಕ್ಷಣ ಒದ್ದು ಆಚೆಗೆ ಹಾಕ್ತೀನಿ. ಹಲೋ, ಕೂಲ್ ಡೌನ್ ಮಿಸ್ಟರ್ ಮೈದ್ನ. ಯಾಕೆ ಮೈಕೈ ನಾವು ಸ್ಟ್ರೈನ್ ಮಾಡ್ಕೋತೀರಾ? ಯಾಕೆ ಆಯಾಸ ಮಾಡ್ಕೋತೀರಾ ನೀವು? ನನ್ನ ಮೇಲೇನೋ ತುಂಬ ಕೂಗಾಡ್ತಾ ಇದ್ರಿ, ಆವೇಶ ಪಡ್ತಾ ಇದ್ರಿ. ಐ ಆಮ್ ವೆರಿ ಸಾರಿ. ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನೀನು ಯಾಕೆ ಫೋನ್ ತಗೊಂಡೆ? ಅದೇ ನಿಮ್ಮ ಬಂಟ ನನ್ನ ಬಗ್ಗೆ ಅದೇನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ನಲ್ಲ, ಅವಾಗಲೇ ಫೋನ್ ತೊಗೊಂಡೆ. ತುಂಬ ಖುಷಿ ಆಯಿತು. ನನ್ನನ್ನೇನೋ ಒದ್ದು ಆಚೆ ಹಾಕಬೇಕು ಅಂತ ಮಾತಾಡ್ತಾ ಇದ್ರಿ. ಅದಕ್ಕೂ ಮುಂಚೆ ಮೊದಲು ತಮ್ಮ ಕಾಲನ್ನ ಸರಿ ಮಾಡ್ಕೊಳ್ಳಿ ಅನಿರುದ್ಧ. ತೇಜಸ್ವಿನಿ, ನೀವೇ ಈಗ ಬಿದ್ದು ಹೋಗೋ ಸ್ಥಿತಿನಲ್ಲಿದ್ದೀರಾ. ನೀವು ನನ್ನನ್ನು ಒದ್ದು ಆಚೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವು ರೆಡಿಯಾಗಿ. ಅಲ್ರಿ ಅನಿರುದ್ಧ, ಆಕಾಶಕ್ಕೆ ಉಗುಳಿ ಮುಖನ ಯಾಕ್ರಿ ಗಲೀಜು ಮಾಡ್ಕೋತೀರಾ? ನೀವು ಬಿಟ್ಟು ಬಾಣನೇ ನಿಮಗೆ ತಿರುగు ಬಾಣ ಆಗಿದೆ. ಇನ್ನೊಬ್ರಿಗೆ ಕಾಲು ಮುರ್ಸೋದಕ್ಕೆ ಹೋಗಿ ನೀವೇ ಕಾಲು ಮುರ್ಕೊಂಡು ಕೂತಿದ್ದೀರಾ. ಇಷ್ಟಾದರೂ ನಿಮಗೆ ಬುದ್ಧಿ ಬಂದಿಲ್ವಾ? ತೇಜಸ್ವಿನಿ, ಈ ಜನ್ಮಕ್ಕೆ ನಿಮಗೆ ಬುದ್ಧಿ ಬರಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಹತ್ರ ಮಾತಾಡೋಕ್ಕೂ ಅಸಹ್ಯ ಅನ್ಸತ್ತೆ. ಏನ್ರಿ ವಿನಯ್, ನನ್ನ ವಿರುದ್ಧ ನಿಮ್ಮ ಬಾಸ್ ಹತ್ರ ಕಂಪ್ಲೇಂಟಾ? ನೀವು ಬುದ್ಧಿ ಕಲಿಬೋದು ಬಿಟ್ಬಿಡೋಣ ಅಂತ ಅಂದ್ಕೊಂಡೆ. ಹೀಗೆ ಬಿಟ್ರೆ ನನಗೆ ತೊಂದರೆ ಆಗತ್ತೆ ಅಂತ ಗೊತ್ತಾಯ್ತು. ಹೊರಡ್ಬೋದು. ಎಲ್ಲಿಗೆ? ಮನೆಗೆ. ನನ್ನ ಯಾಕೆ ಕಳಿಸ್ತಾ ಇದ್ದೀರಾ? ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ದೀನಿ. ಮೇಡಮ್, ಇನ್ನು ಒಂದು ಮಾತಾಡಿದ್ರು ಸೆಕ್ಯೂರಿಟಿ ಹೇಳಿ ಕತ್ತಿಡಿದು ಆಚೆ ತಳ್ಳಿಸ್ತೀನಿ. ಗೆಟ್ ಲಾಸ್ಟ್.